ಕೈ ಬಿಡ್ತದೆ ಅಂತ? ನೋಡಿ, ಒಂದು ನಾವು ಯತ್ನಾಳ್ ಅವ್ರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ಇಲ್ಲಿ ಬಿಜಾಪುರ ಇರೋದ್ರಿಂದ ಸುಮಾರು 10-20 ವರ್ಷಗಳಿಂದ ನಾವು ಒಬ್ಬ ಒಡನಾಡಿನಲ್ಲಿ ಇದ್ದೀವಿ. ಅವು ಮೊದಲು ದಳದಲ್ಲಿದ್ದವು, ಬಿಜೆಪಿ ಇದ್ದಾಗ ನಾವು ಕಾಂಗ್ರೆಸ್ ಇದ್ದವು, ಲೋಕಲ್ ಇಲ್ಲಿ ಅನುಕೂಲ ನಾವು ವೈಯಕ್ತಿಕವಾಗಿ ಅವ್ರ ಬಗ್ಗೆ ಟಚ್ ಇದ್ದಂಥವು. ಆಮೇಲೆ ನಾವು ಬಿಜೆಪಿ ಬಂದಮೇಲೆ ಅವರು ಬಿಜೆಪಿಯಲ್ಲಿ ಇದ್ದು ನಾವು ಭಾಳ ಖುಷಿ ಪಟ್ಟಿದ್ದೀವಿ. ಇವತ್ತು ಯತ್ನಾಳ್ ವೈಯಕ್ತಿಕ ಬಗ್ಗೆ ಅವನ್ನ ಭಾರತೀಯ ಜನತಾ ಪಕ್ಷ ಅಲ್ಲಿ ಏನು ನಿರ್ಣಯ ತಗೊಂಡು, ಯಾಕಂದ್ರೆ ನಾವು ಹೈಕಮಾಂಡ್ ಲೆವೆಲಲ್ಲಿ ನಮ್ಗೆ ಗೊತ್ತಿರೋದಿಲ್ಲ, ತಗೊಂಡು ಉಚ್ಚಾಟನೆ ಮಾಡಿದ್ದು ಕೂಡ ನಮಗೆ ನೋವು ತರಿಸಿದೆ. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಯತ್ನಾಳ್ ಅವರ ಬೆಂಬಲಿಗರು ಕೂಡ ನಮ್ಮ ಭಾಗದಲ್ಲಿ, ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಕೇವಲ ಪಂಚಮಸಾಲಿ ಅಷ್ಟೇ ಅಲ್ಲ, ಪಂಚಮಸಾಲಿ ಸಮಾಜ ಜೊತೆಗೆ ಹಿಂದುತ್ವ ಅನ್ನುವಂಥದ್ದೇನು ಒಂದು ಅವರಲ್ಲಿ ಮಾತಾಡ್ತಾರಲ್ಲ, ಅದು ಕೂಡ ಒಂದು ಸ್ವಲ್ಪ ಪರ್ಸೆಂಟೇಜ್ ಅವ್ರ ಅಭಿಮಾನಿಗಳು ಇರೋದ್ರಿಂದ ಭಾರತೀಯ ಜನತಾ ಪಕ್ಷ ನಮ್ಮ ಅಪೇಕ್ಷೆ, ನಾವು ಅತನಿ ಒಳಗೆ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಮುಖಂಡರು ಒಕ್ಕಟ್ಟಾಗಿ ಬಿಜೆಪಿಯನ್ನ 28 ಗೆಲ್ಲಿಸಬೇಕು ಅನ್ನುವಂಥ ಒಂದು ಹುಮ್ಮಸ್ಸೊಳಗಿದ್ದೀವಿ. ಸಾಮಾನ್ಯ ಕಾರ್ಯಕರ್ತರು ಕೂಡ ಈ ಜಗಳ ಇವತ್ತು ಯತ್ನಾಳ್ ಪರವಾಗಿ ಅಂತಲ್ಲ, ಅಧ್ಯಕ್ಷರಾದಂಥ ವಿಜೇಂದ್ರ ಪರವಾಗಿ ಅಂತಲ್ಲ, ಇಬ್ಬರು ಜಗಳಾಡಬಾರ್ದು, ಒಕ್ಕಟ್ಟಾದ ನಾವೆಲ್ಲ ಇಲ್ಲಿ ಬಹಳ ಚೆನ್ನಾಗಿದೆ ಅನ್ನುವಂಥ ಕಾರ್ಯಕರ್ತರ ಭಾವನೆ ಇತ್ತು. ಹಿಂಗಿದ್ದಾಗ ಈ ಒಂದು ನಿರ್ಣಯದಿಂದ ಸಮಸ್ತ ನಮ್ಮ ಭಾಗದಲ್ಲಿ, ಆ ಕಡೆ ಮಂಡ್ಯ, ಮೈಸೂರಿನಿಂದ ಗೊತ್ತಿಲ್ಲ, ಉತ್ತರ ಕರ್ನಾಟಕದಲ್ಲಿ ಕಾರ್ಯಕರ್ತರು ಸ್ವಲ್ಪ ನೋವಾಗಿದೆ. ನಾನು ವೇದಿಕೆ ಮುಖಾಂತರ ವಿನಂತಿಯನ್ನು ಮಾಡಿಕೊಳ್ತೇನೆ, ಅದನ್ನು ಮತ್ತೊಮ್ಮೆ ಮರುಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು.